ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ನಾವು ವಸಿಷ್ಠರ ಜ್ಞಾನೋಪದೇಶವನ್ನು ನಾವು ನೋಡ್ತಾ ಇದ್ದೋ. ಇದರಲ್ಲಿ ಶ್ರೀರಾಮಚಂದ್ರನಿಗೆ ಹೇಳುವ ನೆಪದಲ್ಲಿ ನಮಗೆಲ್ಲರಿಗೂ ವಸಿಷ್ಠರು ಜೀವನದ ರಹಸ್ಯಗಳನ್ನು, ಜಗತ್ತಿನಲ್ಲಿರುವ ಪರಮಾತ್ಮನ ರಹಸ್ಯಗಳನ್ನೆಲ್ಲ ಬಿಡಿಸಿ ಹೇಳ್ತಾ ಇದ್ರು. ಇದು ಜ್ಞಾನಿಗಳಿಗಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಇತ್ತೀಚೆಗೆ ಇದರಲ್ಲಿ ವಿದೇಶದಲ್ಲಿ ಒಂದು ಇಂಗ್ಲೀಷ್ ಸಿನಿಮಾವನ್ನು ತೆಗೆದರು. ಅದರಲ್ಲಿ ಯೋಗ ವಾಸಿಷ್ಠದಲ್ಲಿ ಬರುವ ಅನೇಕ ಕಥೆಗಳನ್ನು, ಸಣ್ಣ ಸಣ್ಣ ಕಥೆಗಳನ್ನ ಆಧರಿಸಿ ಆ ಮೂವಿಯನ್ನು ಮಾಡಿದ್ದಾರೆ ಅಂತೇಳಿ ಆ ವಿದೇಶದ ವಿಶ್ವವಿದ್ಯಾನಿಲಯದಲ್ಲಿ ಅದರ ಬಗ್ಗೆ ರಿಸರ್ಚ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಯೋಗ ವಾಸಿಷ್ಠವನ್ನು ಕುರಿತು ಅಂತ ನಮ್ಮ ಆಪ್ತ ಸ್ನೇಹಿತರೊಬ್ಬರು ಹಿರಿಯರು ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ನನಗೆ ಕೇಳಿ ಬಹಳ ಸಂತೋಷ ಆಯಿತು. ಯಾಕಂದರೆ ಬೇರೆ ಬೇರೆ ದೇಶದಲ್ಲಿ, ಪ್ರಪಂಚದ ಮೂಲೆಯಲ್ಲಿ ಜ್ಞಾನದ ಕುರಿತಾಗಿ ಈಗಷ್ಟೇ ರಿಸರ್ಚ್ಗಳು ನಡೀತಾ ಇದೆ, ಸಂಶೋಧನೆಗಳು ನಡೀತಾ ಇದೆ. ಆದರೆ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಬೇಕಾದಷ್ಟು ಯುಗಗಳ ಹಿಂದೆನೇ ಈ ಜ್ಞಾನವನ್ನು ಕುರಿತು, ಈ ಜಗತ್ತನ್ನು ಕುರಿತು, ಪರಮಾತ್ಮನನ್ನು ಕುರಿತು, ಅದರ ವ್ಯಾಪ್ತಿಯನ್ನು ಕುರಿತು ಜ್ಞಾನಿಗಳು ಎಲ್ಲವನ್ನ ಕಂಡುಕೊಂಡು ಆ ಸತ್ಯವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಗೊಳಗೇನೆಂದರೆ ಬೇರೆ ಕಡೆಯಿಂದ ಅದರ ಬಗ್ಗೆ ಮಾತು ಬಂದಾಗ ನಾವು ಹುಡುಕಾಡ್ತೀವಿ, ಇಲ್ಲಿದೆಯಂತೆ, ನಮ್ಮದೇ ಅಂತೆ ಇದು ಅಂತ. ಆದರೆ ನಾವು ನಮ್ಮ ಹಿರಿಯರು ಹಾಕಿಕೊಟ್ಟ ಆ ಜ್ಞಾನ ಮಾರ್ಗವನ್ನು ಹಿಡಿದು ಸಾಧಿಸಿ ಅನುಭವವನ್ನು ಪಡ್ಕೊಂಡು, ಹೌದು ನಮ್ಮದು ಇಷ್ಟೊಂದು ಉತ್ಕೃಷ್ಟವಾದಂಥ ಪರಂಪರೆ, ಜ್ಞಾನ ಪರಂಪರೆ ನಮ್ಮ ದೇಶದಲ್ಲಿರ್ತಕ್ಕಂಥದ್ದು, ನಾವು ಇಂಥ ದೊಡ್ಡ ಜ್ಞಾನ ಪರಂಪರೆಗೆ ಸೇರಿದವರು ಅನ್ನೋ ಅಭಿಮಾನವನ್ನೇ ಕಳ್ಕೊಬಿಟ್ಟಿದ್ದೀವಿ. ನಾವು ಅದನ್ನು ಅನುಸರಿಸಿ ನಡೆದು ಸಾಧನೆ ಮಾಡಿದಾಗಷ್ಟೇ ಇವೆಲ್ಲವನ್ನು ಗಳಿಸಲಿಕ್ಕೆ ಸಾಧ್ಯ. ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು, ಈ ಉತ್ಕೃಷ್ಟವಾದ ಜ್ಞಾನವನ್ನು ನಾವು ಸಾಧಿಸಿ ಪಡ್ಕೊಂಡು ಜಗತ್ತಿಗೆ ತೋರಿಸ್ಬೇಕು. ನೋಡ್ರಿ, ಇಲ್ಲಿದೆ ಜ್ಞಾನ ಭಂಡಾರ, ತಗೊಳ್ಳಿ ಅಂತ ಕೊಡಬೇಕು. ನಮ್ಮ ಭಾರತ ದೇಶ ವಿಶ್ವಕ್ಕೆ ಜ್ಞಾನವನ್ನು ಕೊಡಲಿಕ್ಕೆ ಸಾಮರ್ಥ್ಯಶಾಲಿಯಾದ ದೇಶ ಅಂದರೆ ನಮ್ಮ ಭಾರತ ದೇಶ. ಇದು ಎಲ್ಲರೂ ಹೇಳ್ತಾ ಇದ್ದಾರೆ. ಈಗ ಅದನ್ನು ವಿದೇಶಿಗರು ಹುಡುಕ್ತಾ ಇದ್ದಾರೆ. ಯೋಗ ವಾಸಿಷ್ಠದಲ್ಲಿರುವ ಕಥೆಗಳ ಆಧರಿಸಿ ಆ ದೊಡ್ಡ ಮಟ್ಟದ ಒಂದು ಸಿನಿಮಾ ಬಂದಿದೆ. ಅದರಲ್ಲಿ ಯೋಗ ವಾಸಿಷ್ಠದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಇಲ್ಲಿ ಅವರು ಒಂದೆರಡು ಕಥೆಗಳನ್ನ ಇಟ್ಕೊಂಡು ಏನೋ ಸಿನಿಮಾ ಮಾಡಿದ್ದಾರೆ. ಆದರೆ ಇದರಲ್ಲಿರ್ತಕ್ಕಂಥ ಈ ಉತ್ಕೃಷ್ಟವಾದ ಮಾಹಿತಿ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಜ್ಞಾನ ಭಂಡಾರದಲ್ಲಿ ಸಿಗ್ತಕ್ಕಂಥ ಮಾಹಿತಿ. ಅದರಿಂದ ಎಲ್ಲರೂ ಮನಸ್ಸು ಮಾಡಿ ಜ್ಞಾನ ಗ್ರಂಥಗಳನ್ನ ಓದಿ ತಿಳಿದು ಅಭ್ಯಾಸ ಮಾಡಲಿಕ್ಕೆ ಮನಸ್ಸು ಮಾಡಿದ್ರೆ ಆ ದೊಡ್ಡ ಮಟ್ಟದ ಜ್ಞಾನವನ್ನು ನಾವು ಕೂಡ ಹೊಂದಲಿಕ್ಕೆ ಸಾಧ್ಯ. ಯಾಕಂದರೆ ನಮ್ಮ ಪರಂಪರೆಯೇ ಬಿಟ್ಟು ಹೋಗಿರ್ತಕ್ಕಂಥದ್ದು ಈ ಜ್ಞಾನ ಭಂಡಾರದ ಆಸ್ತಿ. ಈಗ ಮತ್ತೆ ಮುಂದುವರೆದು ವಸಿಷ್ಠರು ಹೇಳ್ತಾರೆ, ಕುದಿಯುತ್ತಿರುವ ನೀರಿನಲ್ಲಿ ಹೇಗೆ ನಾನಾ ವಿಲಾಸಗಳನ್ನು ತೋರುವುದೋ, ಜೀವಾಣುಗಳಲ್ಲಿಯೂ ಹಾಗೆ ತಮ್ಮೊಳಗೆ ಮಿಥ್ಯಾ ಸಂಸಾರದ ಉದಯವಾಗುವುದು. ನೀರನ್ನ ಬಿಸಿ ಮಾಡಲಿಕ್ಕೆ ಇಡ್ತೀವಿ, ಕುದಿಸ್ತಾ ಇರ್ತೀವಿ. ಆಗ ಕುದಿಯುತ್ತಿರುವ ನೀರಿನಲ್ಲಿ ಹೇಗೆ ನಾನಾ ವಿಲಾಸಗಳನ್ನು ತೋರುವುದು. ನೀರು ಕುದಿಯುವಾಗ ನೀರು ಉಕ್ಕಿ ಬರ್ತಾ ಇರ್ತದಲ್ಲ, ಒಂದೇ ಥರ ಉಕ್ಕಿ ಬರೋದಿಲ್ಲ, ನಾನಾ ಥರ ವಿಲಾಸವನ್ನು ನೋಡ್ತೀವಿ. ಈ ಒಂದು ಕಡೆ ಜೋರಾಗಿ ಉಗ್ತಾ ಇರ್ತದೆ, ಇನ್ನೊಂದು ಕಡೆ ಚಿಕ್ಕದಾಗಿ, ಇನ್ನೊಂದು ಥರ ನುಲ್ಕೊಂಡು, ಇನ್ನೊಂದು ಥರ ಸುತ್ತಕೊಂಡು, ಏನೇನೋ ಥರದಲ್ಲಿ ನೋಡಿ ನೀರು ಕುದಿಯುವಾಗ ಮುಚ್ಚಳ ತೆಗೆದು ನೋಡ್ತಾ ಇರಬೇಕು ಯಾವ ರೀತಿಯಲ್ಲಿ ಕುದೀತಾ ಇರ್ತದೆ ಅಂತ. ಅದನ್ನು ವಿಲಾಸ ಅಂತ ಕರೆದ್ರು. ಇಲ್ಲಿ ಹೇಗೆ ತೋರುವುದೋ ಜೀವಾಣುಗಳಲ್ಲಿಯೂ, ನಾವೆಲ್ಲರೂ ಜೀವಾಣುಗಳು ನಾವು. ಆದರೆ ಶರೀರಗಳು ನಾನಾ ಪ್ರಕಾರವಾಗಿರ್ತವೆ. ಅದು ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ಶರೀರದಿಂದ ಹಿಡಿದು ಸೂಕ್ಷ್ಮವಾದ ಶರೀರದಿಂದ ಹಿಡಿದು ಆನೆಗೂ ಮಿಗಿಲಾದ ದೊಡ್ಡ ಗಾತ್ರದ ಜೀವರಾಶಿಯ ದೇಹವನ್ನು ಇಲ್ಲಿ ಪಡ್ಕೊಂಡಿದ್ರು ಕೂಡ ಅಲ್ಲಿರುವ ಜೀವಾಣು ಅಂತಲೇ ಕರೆದ್ರು. ಅರ್ಥ ಆಯ್ತಲ್ವಾ? ಈಗ ಈ ಜೀವಾಣುಗಳಲ್ಲಿಯೂ ಹಾಗೆಯೇ ತಮ್ಮೊಳಗೆ ಮಿಥ್ಯಾ ಸಂಸಾರ ಉದಯವಾಗುವುದು. ಆ ನೀರು ಹೇಗೆ ಕುದೀತಾ ಇರ್ತದೋ, ನಾನಾ ವಿಲಾಸವನ್ನು ತೋರ್ತದೋ, ಸಂಸಾರ ಅನ್ನುವುದು ಕೂಡ ಈ ಜೀವಾಣುಗಳಲ್ಲಿ ಮಿಥ್ಯೆಯಾಗಿ ನಾನಾ ರೀತಿಯ ವಿಲಾಸಗಳನ್ನ ತೋರಿಸ್ತಾ ಇರ್ತದೆ. ಬಂಧ ಎನ್ನುವುದು ವಾಸನಾ ಬಂಧವು. ಈ ಬಂಧನಕ್ಕೆ ಒಳಗಾಗಿದ್ದೀನಿ, ನಾನು ಬಂದಿಯಾಗಿದ್ದೀನಿ ಅಂತ ಅಂದರೆ
ಯಾವುದನ್ನು ಬಂಧಿಸಲಾಗಿದೆ ಅಂದರೆ ಜೀವಾತ್ಮನನ್ನು ಯಾವುದೋ ಸರಪಳಿಯಿಂದ ಬಂಧಿಸಿಲ್ಲ ಅಥವಾ ಜೀವಾತ್ಮನ ದೇಹವನ್ನು ಬಂಧಿಸಿಲ್ಲ. ಬಂಧನಕ್ಕೆ ಒಳಗಾಗಿರುವುದು ಯಾವುದು? ವಾಸನ. ವಾಸನ ಅಂದ್ರೇನು? ಯಾವುದೋ ವಿಚಾರವನ್ನು, ಯಾವುದೋ ಆಸೆಯನ್ನು, ಯಾವುದೋ ಇಚ್ಛೆಯನ್ನು ನಾವೇನು ಮಾಡ್ತೀವಿ, ಭಾವನೆಯಲ್ಲಿ ಸದಾಕಾಲ ಭಾವಿಸಿ 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 ಸಂಸ್ಕಾರವಾಗಿ ಮಾಡ್ಕೊಬಿಟ್ಟಿರ್ತೀವಿ. ಅದನ್ನು ಬಿಟ್ಟು ಬರೋದಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲ. ಅದು ನಮಗೆ ಅಭಿರುಚಿಯನ್ನು ಕೊಟ್ಬಿಟ್ಟಿರ್ತದೆ. ಇದೇ ನಿಜವಾದ ಸ್ಥಿತಿ, ಇದೇ ನಿಜವಾದ ಆನಂದ ಅಂತ ಹೇಳಿ ನಮ್ಮನ್ನು ಅಲ್ಲಿ ಗಟ್ಟಿಗೊಳಿಸ್ಬಿಟ್ಟಿರ್ತದೆ. ಆ ಭಾವನೆಯಿಂದ ಹೊರಬರಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಅದು ನಮಗೆ ವಾಸನಾ ಬಂಧ, ಇನ್ಯಾವುದೂ ಬಂಧನವಾಗಿರೋದಿಲ್ಲ. ಅದರಿಂದ ಇಲ್ಲಿ ವಾಸನೆಯನ್ನು ಕಳ್ಕೊಂಡ್ರೆ, ಭಾವನೆಯನ್ನು ಮಾಡೋದನ್ನು ಬಿಟ್ಬಿಟ್ರೆ ನಮ್ಮ ಭಾವವು ಸೋಹಂಭಾವದಲ್ಲಿಯೇ ಇರಬೇಕು. ಅದಕ್ಕೆ ಇಲ್ಲಿ ಸಂಸಾರ ಭಾವದಲ್ಲಿದ್ದರೆ ಬಂಧನ ತಪ್ಪೋದಿಲ್ಲ. ಅದರಿಂದ ಈ ಬಂಧ ಎನ್ನುವುದು ವಾಸನಾ ಬಂಧವು. ಮೋಕ್ಷ ಎನ್ನುವುದು ವಾಸನಾಲಯವು. ಮೋಕ್ಷ ಅನ್ನುವುದೇನು? ಮೋಕ್ಷ ಅಂದರೆ ಯಾವುದೋ ಒಂದು ಪದವಿ, ಯಾವುದೋ ಒಂದು ಸ್ಥಾನಮಾನಗಳು, ಅವೆಲ್ಲ ಯಾವುದೋ ಒಂದು ಪ್ರದೇಶಕ್ಕೆ ಕರ್ಕೊಂಡೋಗಿ ಕೂರಿಸ್ತಾರೆ ನಮ್ಮನ್ನು. ಅಲ್ಲಿ ವಿಜೃಂಭಣೆಯಿಂದ ಏನೋ ಇರ್ತದೆ ಅಲ್ಲ. ನಾವು ಈಗ ಏನಿದ್ದೀವಲ್ಲ, ಈ ದೇಹಧಾರಿಯಾಗಿದ್ದಾಗಲೇ, ಈ ದೇಹದಲ್ಲಿ ಇದ್ದಾಗಲೇ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ವಾಸನೆಯನ್ನು ಕಳ್ಕೊಂಡಾಗ, ಆ ವಾಸನೆಯಿಂದ ಮುಕ್ತಿಯನ್ನು ಪಡ್ಕೊಂಡಾಗ ಅದೇನಾಗುತ್ತೆ? ಅದೇ ಮುಕ್ತಿ ಅನ್ನಿಸ್ಕೊಳ್ತದೆ. ವಾಸನೆಯು ಸೂಕ್ಷ್ಮವಾದರೆ ಸುಷುಪ್ತಿಯು, ಸ್ವಪ್ನದಲ್ಲಿ ವಾಸನೆಯು ಪ್ರಬುದ್ಧವಾಗಿರುತ್ತದೆ. ವಾಸನೆ ಸೂಕ್ಷ್ಮವಾದರೆ ಏನಾಗುತ್ತೆ? ಸುಷುಪ್ತಿ ಆಗುತ್ತೆ. ಯಾಕೆ? ಸುಷುಪ್ತಾವಸ್ಥೆಯಲ್ಲಿ ವಾಸನೆ ಅಷ್ಟು ಜೋರಾಗಿ ಕೆಲಸ ಮಾಡೋದಿಲ್ಲ. ಅಲ್ಲಿ ದೀರ್ಘವಾದ ನಿದ್ರೆಯನ್ನಷ್ಟೇ ಅನುಭವಿಸ್ತೀವಿ, ಆಯಿತಾ? ಅದಕ್ಕೆ ಅದು ಸುಷುಪ್ತಿ. ಸ್ವಪ್ನದಲ್ಲಿ ವಾಸನೆಯು ಪ್ರಬುದ್ಧವಾಗಿರುತ್ತದೆ. ಸ್ವಪ್ನದಲ್ಲಿ ವಾಸನೆ ಗೊತ್ತಲ್ಲ? ಸ್ವಪ್ನದಲ್ಲಿ ಎಚ್ಚರಕ್ಕಿಂತಲೂ ಪ್ರಬುದ್ಧವಾಗಿರ್ತದೆ. ಸ್ವಪ್ನದಲ್ಲಿ ನಮ್ಮ ವಾಸನಾ ಬಲ, ನಾವು ಯಾವ ಸಂಸ್ಕಾರವನ್ನು ಪಡ್ಕೊಂಡಿದ್ದೀವಿ ಅಂತ ನಾವು ಸ್ವಪ್ನದಲ್ಲಿ ಚೆನ್ನಾಗಿ ಕಾಣ್ಬೋದು. ನಮ್ಮನ್ನು ನೀನು ಕಳ್ಳ, ನೀನು ಉತ್ತಮ ಅಂತ ಕಂಡುಹಿಡಿಯೋಕ್ಕೆ ಯಾರೂ ಸರ್ಟಿಫೈ ಮಾಡಬೇಕಾಗಿಲ್ಲ, ಯಾರೂ ಪ್ರಮಾಣ ಪತ್ರ ಕೊಡಬೇಕಾಗಿಲ್ಲ. ನಾವು ಯಾರು ಅನ್ನೋದು ನಮ್ಮ ದಿನನಿತ್ಯದ ಕನಸು ಹೇಳ್ತಾ ಇರ್ತದೆ. ಯಾಕೆ? ನಮಗೆ ಯಾವ ಥರದ ಕನಸು, ಯಾವ ನಮೂನೆಯ ಕನಸುಗಳು ಬೀಳ್ತಾ ಇರ್ತದೆ, ಅದು ನಾವು ಯಾರು, ನಮ್ಮ ಯೋಗ್ಯತೆ ಏನು ಅಂತ ಹೇಳ್ತಾ ಇರ್ತದೆ. ಅದರಿಂದ ಕನಸಿನಲ್ಲಿ ವಾಸನ ಅಂತಕ್ಕಂಥದ್ದು ಪ್ರಬುದ್ಧವಾಗಿರ್ತದೆ. ಇವೆಲ್ಲ ರಹಸ್ಯಗಳನ್ನ ಎಲ್ಲಿ ಹೇಳಿರ್ತಾರೆ? ಅದರಿಂದ ಇವುಗಳು ಜ್ಞಾನಿಗಳು ಇಲ್ಲಿ ಅಕ್ಷರಾಕ್ಷರಕ್ಕೂ ಅರ್ಥವನ್ನು ಬರೆದು ಅದರ ವಿವರಣೆಯನ್ನು ಕೊಟ್ಟು ರಹಸ್ಯಗಳನ್ನೆಲ್ಲ ಬಿಚ್ಚಿಟ್ಟಿರ್ತಾರೆ. ಇದನ್ನೆಲ್ಲ ತಿಳ್ಕೊಂಡು ನಾವು ವಿಚಾರವನ್ನು ಮಾಡಬೇಕು. ಇನ್ನು ಈ ವಾಸನೆಯು ಘನವಾಗಿ ಮೋಹವಾದರೆ ಜೀವನು ಸ್ಥಾವರ ದೇಹಿಯಾಗುವನು. ಏನಾಗ್ತದೆ ಇಲ್ಲಿ? ವಾಸನೆಯು ಘನವಾಗಿ, ನಮಗೆ ಹಿಡಿದಿರ್ತಕ್ಕಂಥ ಯಾವುದೋ ಒಂದು ಭೋಗದ ಆಸೆ ಘನವಾಗಿ ಹೋದರೆ, ಅದೇ ಮೋಹವಾದರೆ ಜೀವನು ಸ್ಥಾವರ ದೇಹಿಯಾಗುವನು. ಸ್ಥಾವರ ದೇಹಿ ಅಂದ್ರೇನು? ಚಲನೆ ಇಲ್ಲದ ಜಡ ದೇಹಿಯಾಗುವನು. ಮರ, ಗಿಡ, ಕಲ್ಲುಗಳಿದೆಯಲ್ಲ, ಈ ದೇಹವನ್ನು ಹೊಂದುತ್ತಾನೆ. ಯಾವುದೋ ವಾಸನೆ ಘನವಾಗಿ ಹೋದರೆ. ಚೆನ್ನಾಗಿ ನೆನ್ಪಿಟ್ಕೋಬೇಕು, ಇವೆಲ್ಲ ರಹಸ್ಯವಾದ ವಿಚಾರಗಳು, ಆಯ್ತಲ್ವಾ? ವಾಸನೆಯು ಮಧ್ಯಸ್ಥವಾದರೆ ತಿರ್ಯಕ್ಕಾಗುವನು. ವಾಸನೆ ಮಧ್ಯದಾದರೆ ಅಂದರೆ ಇಲ್ಲಿ ಉತ್ತಮ, ಅಧಮ, ಮಧ್ಯಮ ಅಂತಾರ. ಆ ರೀತಿಯಲ್ಲಿ ವಾಸನೆಯು ಘನವಾದರೆ ಜೀವನು ಸ್ಥಾವರ ದೇಹಿಯಾಗುವನು. ಕಲ್ಲು, ಬೆಟ್ಟ, ಗುಡ್ಡ, ಮರ, ಗಿಡ ಇತ್ಯಾದಿಗಳು ಸ್ಥಾವರವಾದ ದೇಹಿಯಾಗ್ತಾನೆ. ಅಂದರೆ ಅವೆಲ್ಲ ದೇಹವೇ, ಅವು ಕೂಡ ಒಂದೊಂದು ದೇಹವೇ. ಅಂದರೆ ಖಂಡಿತವಾಗಿಯೂ ಮರ, ಗಿಡಗಳು, ಕಲ್ಲು ಬಂಡೆಗಳೆಲ್ಲವೂ ಕೂಡ ಒಂದು ದೇಹವೇ. ಅವುಗಳನ್ನ ಜಡ ಪದಾರ್ಥ ಅಂತೀವಿ. ಅಲ್ಲಿ ವಾಸನೆ ಘನವಾಗಿರ್ತದೆ. ವಾಸನೆಯು ಮಧ್ಯಸ್ಥವಾದರೆ ತಿರ್ಯಕ್ ಜಂತುಗಳಾಗುವನು. ತಿರ್ಯಕ್ ಜಂತುಗಳು ಅಂದರೆ ಮನುಷ್ಯನಲ್ಲದ ಇತರ ಕೀಳು ಮಟ್ಟದ ಪ್ರಾಣಿಗಳೇನು ಅಂತ ನಾವು ಕನ್ಸಿಡರ್ ಮಾಡಿದ್ದೀವಲ್ಲ, ತೀರ್ಮಾನ ಮಾಡಿದ್ದೀವಲ್ಲ, ಅದಾಗುವನು. ವಾಸನೆಯು ಇನ್ನೂ ಹಗುರವಾದರೆ ಮನುಷ್ಯನಾಗುವನು. ವಾಸನೆ ಸ್ವಲ್ಪ ಪ್ರಮಾಣದಲ್ಲಿತ್ತು ಅಂದರೆ ಮಾತ್ರ ಮನುಷ್ಯನಾಗ್ತಾನೆ. ಇಲ್ಲ ಅಂದರೆ ಪಶು ಪಕ್ಷಿ ಮತ್ತು ಇತ್ಯಾದಿ ಹುಳು ಪಟಗಳು ಈ ದೇಹಗಳನ್ನು ಮಾಡೋದು ಯಾವಾಗ? ವಾಸನೆಯು ಮಧ್ಯಸ್ಥವಾಗಿದ್ದರೆ. ಇಲ್ಲಿ ವಾಸನೆಯು ಹಗುರವಾದರೆ ಮನುಷ್ಯನಾಗುವನು. ಅಂದರೆ ಇಲ್ಲಿ ಒಂದು ಉತ್ತಮವಾದ ರಹಸ್ಯವನ್ನು ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಮನುಷ್ಯ ಪ್ರಾಣಿಗೆ ವಾಸನಾ ಬಲ ಅಂತಕ್ಕಂಥದ್ದು, ಆ ಭೋಗದ ವಾಸನೆ ಅಂತಕ್ಕಂಥದ್ದು ಬಹಳ ಹಗುರವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಹಗುರವಾಗಿದೆ. ಇಷ್ಟು ಹಗುರವಾಗಿರುವ ಈ ವಾಸನಾ ಬಲವನ್ನು ಕಳ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾಯಿಲ್ಲ. ಅಂದರೆ ನಾವು ಅದೆಷ್ಟೊಂದು ಹೀನ ಮಟ್ಟದಲ್ಲಿ ತುಂಬ ಕೀಳು ಸಂಸ್ಕಾರವನ್ನು ಅಳವಡಿಸ್ಕೊಂಡು, ಎಷ್ಟು ಸೋಂಬೇರಿತನವನ್ನು ಅಳವಡಿಸ್ಕೊಂಡು
ಆ ಜೀವನ್ಮುಕ್ತಿಯನ್ನು ಪಡೀಲಿಕ್ಕೆ, ಆ ಮುಕ್ತಿ ಪದವಿಯನ್ನು ಪಡೆಯಲಿಕ್ಕೆ ಸುಲಭವಾಗಿರ್ತಕ್ಕಂಥ ಅವಕಾಶವನ್ನು ಕೈಯಾರೆ ಮಣ್ಣು ಪಾಲು ಮಾಡ್ತಾ ಇದ್ದೀವಿ. ಹೌದು ತಾನೆ? ಇಲ್ಲೇನು ಹೇಳ್ತಾ ಇದ್ದಾರೆ, ಬಹಳ ರಹಸ್ಯ ಹೇಳ್ತಾ ಇದ್ದಾರೆ. ವಾಸನೆಯು ಇನ್ನೂ ಹಗುರವಾದರೆ ಮನುಷ್ಯನಾಗುವನು, ವಾಸನೆಯು ದೀರ್ಘವಾದರೆ ಜಡವಾಗುವನು. ಬಂಡೆ ಮರ ಇತ್ಯಾದಿಗಳು, ಕಲ್ಲು ಬಂಡೆಗಳು, ಮರ ಗಿಡ ಈ ಥರ ಆಗುವನು. ವಾಸನೆಯು ಮಧ್ಯಸ್ಥವಾದರೆ ತಿರ್ಯಕ್ ಜಂತುಗಳಾಗುವನು. ಪಶು ಮೃಗಾದಿಗಳು, ಹುಳು ಪಟಗಳು, ಕೀಟಗಳು ಈ ಜನ್ಮಗಳು. ಆದರೆ ವಾಸನೆಯು ಹಗುರವಾದರೆ, ವಾಸನಾ ಬಲ ಹಗುರವಾಗಿತ್ತು ಅಂದರೆ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಕಿತ್ತಾಕ್ಬೋದು, ಅದನ್ನು ವಾಸನೆಯಿಂದ ಮುಕ್ತಿಯನ್ನು ಪಡಿಬೋದು, ಜೀವನ್ಮುಕ್ತನಾಗ್ಬೋದು, ಜ್ಞಾನಿ ಆಗ್ಬೋದು. ವಾಸನೆಯು ಹಗುರವಾದರೆ ಮನುಷ್ಯನಾಗುವನು. ಇಷ್ಟೊಂದು ರಹಸ್ಯವನ್ನು ಬಿಚ್ಚಿಟ್ಟು ಇಷ್ಟೊಂದು ಸುಲಭವಾಗಿ ನಮಗೆ ಜ್ಞಾನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು ಕೂಡ ನಾವು ಇಲ್ಲಿ ಜ್ಞಾನವಿಹೀನಂ ಪಶು ಸಮಾನಂ, ಜ್ಞಾನವನ್ನು ಕಳ್ಕೊಂಡು ಪಶುಗಳ ರೀತಿಯಲ್ಲಿ ನಾವು ಜಡವಾದ ರೂಪವನ್ನು, ಅವಸ್ಥೆಯನ್ನು ಆವರಿಸ್ಕೊಂಡು ನಾವು ಕಾಲವನ್ನು ಕಳೀತಾ ಇದ್ದೀವಿ. ಆದರೆ ಸುಲಭವಾಗಿದೆ ಮುಕ್ತಿ ಮಾರ್ಗ. ಯಾಕೆ? ವಾಸನೆ ಪೂರ ಹಗುರವಾಗಿದೆ, ಅದರಿಂದ ಮನುಷ್ಯ ಜನ್ಮ. ಇಲ್ಲಿ ಸ್ವಲ್ಪ ಕಿಂಚಿತ್ ಸಾಧನೆ ಮಾಡಿಬಿಟ್ರೆ ನಮಗೆ ಏನಾಗುತ್ತೆ, ಮುಕ್ತಿ ಸಾಧ್ಯ ಆಗುತ್ತೆ. ಇಂಥ ರಹಸ್ಯವನ್ನು ಹೇಳಿದಂಥ ಜ್ಞಾನಿಗಳಿಗೆಲ್ಲರಿಗೂ ನಮ್ಮಗಳ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಅರ್ಪಿಸೋಣ. ಮುಂದಿನ ಆಡಿಯೋದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.